ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಧಿಕಾಸ್ ಕಿಚನ್ ಬ್ಲಾಗ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಅಕ್ಕ ಭಾವನ ಮನೆಯಲ್ಲಿ ದೀಪಾವಳಿ ಹಬ್ಬದ ನೋಂಬಿನ ಪೂಜೆ ಯಾವ ರೀತಿಯಾಗಿ ಮಾಡಿದ್ರು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನೋಂಬು ಪೂಜೆಯ ಪದ್ಧತಿ ಇಲ್ಲ, ಅದಕ್ಕೋಸ್ಕರ ಈ ವರ್ಷ ಅಕ್ಕನ ಮನೆಗೆ ಹೋಗಿದ್ವಿ. ಅಲ್ಲಿ ದೇವರಿಗೆ ಯಾವ ರೀತಿ ಅಲಂಕಾರ ಮಾಡಿದ್ರು ಹಾಗೆ ಪೂಜೆಯನ್ನು ಮಾಡಿದ್ರು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ನಿಮಗೆ ಈ ಚಿಕ್ಕ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆಯನ್ನು. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹೋಗೋ ಅಷ್ಟರಲ್ಲಿ ದೇವರಿಗೆ ಅಲಂಕಾರವನ್ನು ತುಂಬ ಸುಂದರವಾಗಿ ಮಾಡಿ ರೆಡಿ ಮಾಡ್ತಾ ಇದ್ರು. ಲಕ್ಷ್ಮೀ ಕಲಶವನ್ನು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಹೂವಿನ ಅಲಂಕಾರವನ್ನೆಲ್ಲ ಮಾಡಿದ್ರು. ಅಕ್ಕನ ಮನೆಯಲ್ಲೇ ದೇವರನ್ನ ಕೂರಿಸಿ ನೋಂಬುವ ಪದ್ಧತಿ ಇರೋದು. ಕೆಲವರು ದೇವಸ್ಥಾನಕ್ಕೆ ಕೂಡ ಹೋಗಿ ನೋಂಬ್ಕೊಂಡು ಬರುವ ಒಂದು ಪದ್ಧತಿಯನ್ನು ಇಟ್ಕೊಂಡಿರ್ತಾರೆ. ವಿಶೇಷವಾಗಿ ದೀಪಾವಳಿ ಹಬ್ಬದಲ್ಲಿ ದೇವರನ್ನ ದೇವಸ್ಥಾನದಲ್ಲಿ ಕೂರಿಸಿರ್ತಾರೆ ನೋಂಬೋದಕ್ಕೆ ಅಂತಾನೆ. ಅಲ್ಲಿಗೆ ಹೋಗಿ ಪೂಜೆಯನ್ನು ಸಲ್ಲಿಸಿ ನೋಂಬ್ಕೊಂಡು ಬರ್ತಾರೆ. ಈಗ ದೇವರ ನೋಂಬಿಗೆ ಬೇಕಾಗಿರುವ ಎಲ್ಲ ಪದಾರ್ಥಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಮೊದಲಿಗೆ ಒಂದು ಮರದ ಬಾಗಿನಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಅದರ ಒಳಗಡೆ ಬಾಳೆ ಎಲೆಯನ್ನು ಹರಡಿ ಅದಕ್ಕೆ ಕೂಡ ಅರಿಶಿನ ಕುಂಕುಮವನ್ನು ಇಟ್ಟಿದ್ದಾರೆ. ನಂತರ ವಿಳೆದೆಲೆಗಳು, ಅಡಿಕೆಗಳು, ಹಾಗೆ ಅರಿಶಿನದ ಕೊಂಬುಗಳು, ಹಾಗೆ ಅರಿಶಿನ ಕುಂಕುಮದ ಪ್ಯಾಕೆಟು, ನಂತರ ಹಸಿ ಅಡಿಕೆ ಕಾಯಿಗಳನ್ನು ಇಡ್ತಾ ಇದ್ದಾರೆ. ನಂತರದಲ್ಲಿ ಬಾಳೆಹಣ್ಣನ್ನು ಇಡ್ತಾ ಇದ್ದಾರೆ. ನಂತರ ನೋಂಬು ದಾರಗಳನ್ನು ಇಡ್ತಾ ಇದ್ದಾರೆ. ನಂತರ ದೀಪಾವಳಿ ಹಬ್ಬದ ವಿಶೇಷ ಸಿಹಿ ತಿಂಡಿ ಕಜ್ಜಾಯ ದೇವರಿಗೆ ಅಂತ ತುಪ್ಪದಲ್ಲಿ ಕರೆದು ಅದನ್ನು ಕೂಡ ಇಡ್ತಾ ಇದ್ದಾರೆ. ನಂತರ ಒಂದು ವಿಳೆದೆಲೆಗೆ ಗಂಧವನ್ನು ಹಚ್ಚಿ ಅದಕ್ಕೆ ತುಂಬೆ ಹೂಗಳನ್ನು ಅಂಟಿಸಿದ್ದಾರೆ, ಅದನ್ನು ಕೂಡ ಇಟ್ಟು ಇನ್ನೊಂದು ಮರದ ಬಾಗಿನವನ್ನು ಅದರ ಮೇಲೆ ಮುಚ್ತಾ ಇದ್ದಾರೆ. ನಂತರ ಮರದ ಬಾಗಿನಕ್ಕೆ ಗೆಜ್ಜೆ ವಸ್ತ್ರಗಳನ್ನು ಇಟ್ಟು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ತಾ ಇದ್ದಾರೆ. ಈ ನೋಂಬು ಪದಾರ್ಥಗಳನ್ನು ರೆಡಿ ಮಾಡೋದಕ್ಕೆ ಕೂಡ ಎರಡು ಪದ್ಧತಿಗಳಿದೆ. ಕೆಲವರಿಗೆ ರಾಶಿ ಪದ್ಧತಿ ಅಂತ ಇರುತ್ತೆ, ಕೆಲವರಿಗೆ ಎಣಿಕೆ ಪದ್ಧತಿ ಅಂತ ಇರುತ್ತೆ. ಈ ರಾಶಿ ಪದ್ಧತಿಯಲ್ಲಿ ಕೈಗೆ ಎಷ್ಟು ಬರುತ್ತೋ ಅಷ್ಟು ಎತ್ಕೊಂಡು ರಾಶಿಯಾಗಿ ಇಡುವ ಒಂದು ರೀತಿ. ಎಣಿಕೆ ಪದ್ಧತಿಯಲ್ಲಿ ದೇವರಿಗೆ ಇಂತಿಷ್ಟು ಅಂತ ಎಣಿಸಿ ನಂತರ ಎಲ್ಲ ಪದಾರ್ಥಗಳನ್ನು ಇಡುವ ಒಂದು ರೀತಿ. ಇವರು ರಾಶಿ ಪದ್ಧತಿ ಪೂಜೆಯನ್ನು ಮಾಡ್ತಾರೆ. ಹಾಗೆಯೇ ಹಬ್ಬದೂಟವಾಗಿ ಅವತ್ತಿನ ದಿವಸ ಕಜ್ಜಾಯಗಳು, ರವೆ ಪಾಯಸ, ಚಿತ್ರಾನ್ನ, ಸೌತೆಕಾಯಿ ಕೋಸಂಬರಿ, ಹುರುಳಿಕಾಯಿ ಆಲೂಗಡ್ಡೆ ಪಲ್ಯ, ಪಟಾಣಿ ಮಸಾಲೆ ಗೊಜ್ಜು, ಹಾಗೆ ಅನ್ನ, ಸಾಂಬಾರು, ಮೊಸರನ್ನ ಕೂಡ ಮಾಡಿದ್ರು. ನಂತರ ಎಲ್ಲ ರೀತಿಯ ಹಣ್ಣುಗಳನ್ನು ನೈವೇದ್ಯಕ್ಕೆ ಅಂತ ಇಟ್ಟಿದ್ರು. ಈಗ ದೇವರಿಗೆ ಧೂಪ, ದೀಪ, ನೈವೇದ್ಯ, ಮಹಾಮಂಗಳಾರತಿ ಪೂಜೆಯನ್ನು ಮಾವನವರು ಮಾಡ್ತಾ ಇದ್ದಾರೆ. ಬನ್ನಿ ಪೂಜೆ ಯಾವ ರೀತಿಯಾಗಿ ಆಯಿತು ಅನ್ನೋದನ್ನು ನೋಡೋಣ. ಈಗ ಒಂದು ಹಂತದ ಪೂಜೆ ಮುಗಿದ ಮೇಲೆ ಅಕ್ಕ ಭಾವನಿಗೆ ನೋಂಬು ದಾರವನ್ನು ಕಟ್ತಾ ಇದ್ದಾರೆ. ಆ ನೋಂಬು ದಾರದಲ್ಲಿ ಗೆಜ್ಜೆಗಳು ಹಾಗೆ ಒಂದು ಕೊಳವೆ ರೀತಿ ಇರುತ್ತೆ, ಅದನ್ನು ಸೇರಿಸಿ ಅದನ್ನು ರೆಡಿ ಮಾಡಿಕೊಂಡು ಅದನ್ನು ಕೈಗೆ ಕಟ್ಕೊಳ್ಳುವ ಒಂದು ಪದ್ಧತಿ. ಬಂಗಾರದ್ದೇ ಆಗಲಿ ಅಥವಾ ಅವರ ಶಕ್ತಿ ಅನುಸಾರ ಬೆಳ್ಳಿಯದೇ ಆಗಲಿ ಕೂಡ ಹಾಕೊಳ್ತಾರೆ. ಇವರು ಬಂಗಾರದ ಗೆಜ್ಜೆ ಮುಳಿಯನ್ನು ಹಾಕಿದ್ದಾರೆ. ಈಗ ಇದನ್ನು ಕೈಗೆ ಕಟ್ತಾ ಇದ್ದಾರೆ. ಒಂದು ಹಣ್ಣನ್ನು ಕೈಗೆ ಕೊಟ್ಟು ನಂತರ ಇದು ನೋಂಬು ದಾರವನ್ನು ಕಟ್ಟುವ ಒಂದು ರೀತಿ. ಪ್ರತಿ ವರ್ಷವೂ ಕೂಡ ಹೊಸದೊಂದು ಈ ರೀತಿ ಗೆಜ್ಜೆ ಮುಡಿಯನ್ನು ತಂದಿರ್ತಾರೆ. ಈ ನೋಂಬು ಪದ್ಧತಿಯವರು ಮನೆಯಲ್ಲಿರುವ ಎಲ್ಲರೂ ಕೂಡ ಈ ನೋಂಬು ದಾರವನ್ನು ಕಟ್ಕೊಳ್ಬೇಕು. ನಮ್ಮ ಭಾವ ನಮ್ಮ ಅಕ್ಕನಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ನೋಂಬು ದಾರವನ್ನು ಕಟ್ತಾ ಇದ್ದಾರೆ. ನಾವು ಎಲ್ಲರೂ ಬಂದವರು ಕೂಡ ಸುತ್ತಲೂ ಕೂತ್ಕೊಂಡು ಅವ್ರಿಗೆ ರೇಗಿಸ್ತಾ ಇದ್ವಿ, ಹೀಗಚ್ಚಿ ಹಾಗಚ್ಚಿ ಅಂತ. ಅದಕ್ಕೆ ಅಕ್ಕ ನಗ್ತಾ ಇದ್ದಾರೆ. ಈಗ ನೋಂಬು ದಾರವನ್ನು ಅಕ್ಕನಿಗೆ ಕಟ್ತಾರೆ. ಹೆಂಗಸರು ನೋಂಬು ದಾರವನ್ನು ತೋಳಿಗೆ ಕಟ್ಕೊಳ್ಬೇಕು ಅಂತ ಇದೆ ನಮ್ಮ ಮನೆಯಲ್ಲಿ. ಅದಕ್ಕೋಸ್ಕರ ಅಕ್ಕ ತೋಳಿಗೆ ನೋಂಬು ದಾರವನ್ನು ಕಟ್ಟಿಸ್ಕೊಳ್ತಾ ಇದ್ದಾರೆ. ಅಕ್ಕ ಹಬ್ಬದ ಬ್ಯುಸಿಯಲ್ಲಿ ತುಂಬಾ ಸಿಂಪಲ್ ಆಗಿದ್ರು ಅಂತಲೇ ಹೇಳ್ಬೋದು. ಮತ್ತೆ ಸಂಜೆ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ. ಆ ಸಮಯದಲ್ಲಿ ಅವರು ರೆಡಿ ಆಗಿದ್ರು. ಆವಾಗ ಅಕ್ಕಪಕ್ಕದವ್ರನ್ನೆಲ್ಲ ಕರೆದು ಅವ್ರಿಗೆ ಅರಿಶಿನ ಕುಂಕುಮ, ಕಜ್ಜಾಯ, ತಾಂಬೂಲವನ್ನು ಕೊಟ್ಟು ಕಳಿಸ್ತಾರೆ. ಈಗ ಮಗಳಿಗೆ ಕೂಡ ನೋಂಬು ದಾರವನ್ನು ಕಟ್ತಾ ಇದ್ದಾರೆ. ಈಗ ಮಗನಿಗೂ ಕೂಡ ನೋಂಬು ದಾರವನ್ನು ಕಟ್ತಾ ಇದ್ದಾರೆ. ನೋಂಬಿನ ದಾರವನ್ನು ಕಟ್ಟಿಕೊಂಡು ಈಗ ದೇವರಿಗೆ ಅರಿಶಿನ ಕುಂಕುಮವನ್ನು ಇಟ್ಟು
ಈಗ ನೋಮ್ತಾ ಇದ್ದಾರೆ. ದೇವರಿಗೆ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಮರದ ಬಾಗಿನವನ್ನ ಕೈಗೆ ತಗೊಂಡು ಈ ರೀತಿಯಾಗಿ 3 ಸರಿ ಸುತ್ತಿ ಹೀಗೆ ನೋಂಬುವುದು ಒಂದು ರೀತಿ. ಮನೆಯಲ್ಲಿರುವ ಹೆಣ್ಮಕ್ಳು ಈ ರೀತಿಯಾಗಿ ಮಾಡ್ತಾರೆ. ಅಕ್ಕ ಮಾಡಿದ್ಮೇಲೆ ಅಕ್ಕನ ಮಗಳು ಕೂಡ ಮಾಡಿದ್ರು. ನಂತರದಲ್ಲಿ ಮತ್ತೊಂದು ಸರಿ ದೇವರಿಗೆ ಮಹಾಮಂಗಳಾರತಿಯನ್ನ ಮಾಡ್ತಾರೆ ನಮ್ಮ ಮಾವನವರು. ಈಗ ಪೂಜೆ ಎಲ್ಲ ಮುಗೀತು. ಪೂಜೆ ಮುಗಿದ್ಮೇಲೆ ಮಕ್ಕಳಿಗೆ ಪ್ರಿಯವಾದಂತಹ ಪಟಾಕಿಗಳನ್ನೆಲ್ಲ ಹೊಡೆದ್ರು. ನಂತರ ಬಂದವ್ರಿಗೆಲ್ಲ ಅಕ್ಕ ಅರಿಶಿನ ಕುಂಕುಮವನ್ನ ಕೊಡ್ತಾ ಇದ್ದಾರೆ. ಈಗ ನನಗೂ ಸಹ ಅರಿಶಿನ ಕುಂಕುಮ ತಾಂಬೂಲವನ್ನ ಕೊಡ್ತಾ ಇದ್ದಾರೆ. ಎಲ್ಲರೂ ಮಾತಾಡ್ತಾ ಪಟಾಕಿಗಳನ್ನ ಹೊಡಿತಾ ಗ್ರೂಪ್ ಫೋಟೋ ತಗೊಳ್ಳೋದನ್ನೇ ಮರ್ತೋಯ್ತು. ತುಂಬಾ ಬೇಜಾರು ಅನ್ನಿಸ್ತು. ಆಮೇಲೆ ನೆನೆಸ್ಕೊಂಡು ಅದೊಂದನ್ನ ಮಿಸ್ ಮಾಡ್ಕೊಂಡ್ವಿ ಅಂತಾನೆ ಹೇಳ್ಬೋದು. ನಂತರ ಈಗ ದೇವರಿಗೆ ಆರತಿಯನ್ನ ಮಾಡ್ತಾ ಇದ್ದೀವಿ ಎಲ್ಲರೂ ಸೇರಿಕೊಂಡು. ಕೊನೆಯ ಹಂತ ಆರತಿಯನ್ನ ಮಾಡೋದು. ಇದೆಲ್ಲ ಆದಮೇಲೆ ಎಲ್ಲರೂ ಒಟ್ಟಿಗೆ ಕೂತು ಊಟವನ್ನು ಮಾಡಿದ್ವಿ. ಊಟ ಎಲ್ಲ ತುಂಬಾ ರುಚಿಯಾಗಿತ್ತು ಆವತ್ತಿನ ದಿವಸ ಅಂತಲೇ ಹೇಳಬಹುದು. ಹಾಗೆಯೇ ಕೊನೆಯಲ್ಲಿ ನಾನು ಅಕ್ಕ ಸೇರಿಕೊಂಡು ಕೆಲವೊಂದು ಪಟಾಕಿಗಳನ್ನು ಹೊಡೆದ್ವಿ. ನನಗೆ ಸ್ವಲ್ಪ ಭಯ ಅಂತಲೇ ಹೇಳ್ಬೋದು ಪಟಾಕಿ ಅಂದರೆ, ಅದಕ್ಕೆ ಎಲ್ಲರೂ ರೇಗಿಸ್ತಾ ಇದ್ರು. ತುಂಬಾ ಖುಷಿಯಿಂದ ಆವತ್ತಿನ ದಿವಸ ಎಲ್ಲರೂ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳಬಹುದು. ನಾವೆಲ್ಲರೂ ಊಟ ಮಾಡುವಾಗ ನಮ್ಮ ಮಕ್ಕಳು ಫೋಟೋಗಳನ್ನು ತಗೊಂಡಿದ್ದಾರೆ, ಅದನ್ನು ಶೇರ್ ಮಾಡಿದ್ದೀನಿ ನೋಡಿ. ನಂತರ ಎಲ್ಲರೂ ಕೂಡ ಹೊರಟ್ವಿ. ಸಂಜೆ ಕೂಡ ಇದ್ದು ಪೂಜೆ ಮುಗಿಸ್ಕೊಂಡು ಹಾಗೆ ಪಟಾಕಿಗಳನ್ನು ಹೊಡೆಯೋಣ ಇರಿ ಅಂತ ತುಂಬ ಬಲವಂತ ಮಾಡಿದ್ರು. ಆದರೆ ನಮ್ಮನೆಯಲ್ಲೂ ಕೂಡ ದೀಪವನ್ನು ಹಚ್ಚಬೇಕಿತ್ತಲ್ಲ, ಅದಕ್ಕೋಸ್ಕರ ನಾವು ಕೂಡ ಎಲ್ಲರೂ ಹೊರಟ್ವಿ. ನಂತರ ಸಂಜೆ ಮೇಲೆ ಅವರು ಕೂಡ ಪಟಾಕಿಗಳನ್ನು ಹೊಡೆದಿದ್ದಾರೆ. ಅದರ ಕೆಲವೊಂದು ಕ್ಲಿಪ್ಸನ್ನು ಆ್ಯಡ್ ಮಾಡ್ತೀನಿ ನೋಡಿ. ಫ್ರೆಂಡ್ಸ್, ಇಷ್ಟು ಹೊತ್ತು ನಮ್ಮ ಅಕ್ಕ ಭಾವನ ಮನೆಯಲ್ಲಿ ದೀಪಾವಳಿ ಹಬ್ಬವನ್ನು ಹೇಗೆಲ್ಲ ಆಚರಣೆ ಮಾಡಿದ್ರು ಅನ್ನೋದನ್ನು ನೋಡಿದ್ರಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ
ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆಯನ್ನು. ಮತ್ತೊಮ್ಮೆ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್.